ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹೆಸರು ಕಾಳನ್ನು ಪಲ್ಯ ಮಾಡ್ತಿದ್ದೀನಿ ಡಿನ್ನರ್ಗೆ. ಇದು ಇಲ್ಲದರೂ ಕೂಡ ನಾವು ಅನ್ನ ಸಾಂಬಾರು ಜೊತೆ ಲೈಕ್ ರಸಮ್ ದಾಲ್ ಇಲ್ಲದ್ರೆ ಈ ಪಲ್ಯ ತುಂಬ ಒಳ್ಳೆ ಆಗ್ತದೆ. ಚಪಾತಿಗೆ, ದೋಸೆಗೆ ಜೊತೆ ಎಲ್ಲ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನಾನು ಬೇಗ ಮಾತಾಡ್ತೀನಿ ಅಂತ ಹೇಗೆ ಹೇಳಿದರೆ, ನನಗೆ ಒಂದು ನಮ್ಮ ಆ್ಯನ್ಯುವಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಿಕೊಂಡು 8 o'clock. ಈಗ ಟೈಮ್ ಬಂದು 7:35 ಆಗಿದೆ. ಅದಕ್ಕೋಸ್ಕರ ಬೇಗ ಒಂದು ಫಟಾಫಟ್ ವೀಡಿಯೋ ಮಾಡಿ ಸಹ ನಾನು ಹೋಗಬೇಕು ಅಂತ ಇದ್ದೀನಿ. ಇದನ್ನು ಕಂಪ್ಲೀಟ್ ಮಾಡಿ ನೋಡಿ. ಬೆಳಿಗ್ಗೆದ ಹಾಲು ಚೆಲ್ಲಿರೋದು ಇನ್ನೂ ಸಹ ನನಗೆ ಒರೆಸಲಿಕ್ಕೆ ಪುರ್ಸೊತ್ತಿಲ್ಲ. ಅದು 12 ಗಂಟೆ ಆದರೂ ಕೂಡ ಪರವಾಗಿಲ್ಲ, ನಾನು ಮಾಡೇ ಹೋಗ್ತೇನೆ. ಸೊ ಇಲ್ಲಿ ಮೊದಲಿಗೆ ನಾನು ಯಾವುದೇ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆನ ಬಾಣಲಿನ ಇದರಲ್ಲಿ ಗ್ಯಾಸಲ್ಲಿ ಇಟ್ಕೊಂಡು ಅದು ಬಿಸಿ ಆಗ್ತಾ ಬರುವ ಅದಕ್ಕೆ ನಾನು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ 1/4 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 7 ರಿಂದ 8 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಕ್ರಸ್ಟ್ ಗಾರ್ಲಿಕ್, 10 ಹೆಸರು ಕರಿಬೇವು, ದೊಡ್ಡ ಸೈಜ್ ನೀರುಳ್ಳಿ ಒಂದು. ನೀರುಳ್ಳಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ದೊಡ್ಡ ಸೈಜ್ದು ಒಂದು ಟೊಮೆಟೊ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಈಗ ಒಂದು ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಚಾಪ್ ಮಾಡಿರುವ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಒಂದು ದೊಡ್ಡ ಸೈಜು ಟೊಮೆಟೊನ ತಗೊಳ್ಳಿ. 200 ಗ್ರಾಮು ಹೆಸರು ಕಾಳು ಮೊಳಕೆ ಬರೆಸಿ ಅದನ್ನು ಈ ಥರ ಪಲ್ಯ ಮಾಡ್ತಿದ್ದೀನಿ. ಇದು ಸ್ವಲ್ಪ ಲಿಡ್ಡನ್ನು ಮುಚ್ಚಿಡೋಣ, ಈಗ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ. ಅಂದರೆ ಇವತ್ತು ನಂತರ ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ ಲೇಟ್ ಆಗಬಾರ್ದಲ್ಲ, ಮತ್ತು ಅವರಿಗೆಲ್ಲ ಬೇಜಾರಾಗ್ಬಾರ್ದಲ್ಲ. ಇವ್ರದ್ದೆಲ್ಲ ಮನೆ ಕೆಲಸ ಮುಗಿಸಿ ಬರ್ತಾರೆ. ಒಂದು ಅರ್ಧ ಗಂಟೆ ಬಂದರೆ ಲೇಟ್ ಆಗುತ್ತೆ, 9 ಗಂಟೆ ತನಕ. ಅದಕ್ಕೋಸ್ಕರ 8 ಗಂಟೆಗೆ ಹೋದರೆ 9 ಗಂಟೆ ತನಕ ಇದು ಬೇಗ ಸ್ವಲ್ಪ ಫ್ರೈ ಆಗಲಿ. ಬನ್ನಿ ನೋಡೋಣ ಇದಾಯ್ತಾ. ಓಕೆ, ಸಾಫ್ಟ್ ಆಗ್ತಾ ಬಂದಿದೆ. ಈಗ ಇದಕ್ಕೆ ಡ್ರೈ ಮಸಾಲಾನ ಹಾಕೊಳ್ಳೋಣ. 2 ಚಿಟಿಕೆ ಅರಿಶಿನ, 1/4 ಚಮಚ ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿ, 3/4 ಚಮಚ ಕೊರಿಯಂಡರ್ ಪೌಡರ್ ಧನಿಯಾ ಪೌಡರ್, ರುಚಿಗೆ ತಕ್ಕ ಉಪ್ಪು, ಸಾಲ್ಟ್ ಟು ಟೇಸ್ಟ್. ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿದ ನಂತರ ಈ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕೋಣ. ನೋಡಿ, ಈ ಥರ ಮೊಳಕೆ ಬರೆಸಿಟ್ಟಿದ್ದೀನಿ. ಪಾತ್ರೆಯಲ್ಲಿ ಯಾವುದೋ ಬಟ್ಟೆನಲ್ಲಿ ಕಟ್ಟಲಿಲ್ಲ, ಏನೂ ಇಲ್ಲ, ಡೈರೆಕ್ಟ್ ಪಾತ್ರೆಯಲ್ಲೇ ಮೊಳಕೆ ಬರೆಸಿರೋದು. ಅದನ್ನು ಈಗ ಹಾಕ್ಕೊಳ್ಳೋಣ. ಅದರ ಜೊತೆನೇ 100 ml ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡೋಣ. ಮಿಕ್ಸ್ ವೆಲ್. ಸೊ ಫ್ರೆಂಡ್, ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಬಟ್ ಆಲ್ರೆಡಿ 8 o'clock ಆಯಿತು. ಈಗ ನಾನು ಬೆಂಕಿ ಬಂದ್ ಮಾಡ್ತಾಯಿದ್ದೀನಿ. ಬಂದ್ ಮಾಡಿ ಜಸ್ಟ್ ಮುಚ್ಚಿ ಇಟ್ಟು ಹೋಗ್ತಾಯಿದ್ದೇನೆ. ಬಂದ ನಂತರ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆನಾ? ನೋಡ್ಬೋದು, ಗಂಟೆ 8 ಗಂಟೆಗೆ ಇನ್ನೊಂದು 5 ನಿಮಿಷ ಉಂಟು. ಸೊ ನಾನು ರೆಡಿ ಆಗುವಾಗ ಆಗ್ತದೆ ಟೈಮ್. ಓಕೆನಾ? ಬಂದ ನಂತರ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೇನೆ. ಸಾರಿ, ಕ್ಷಮೆ ಇರಲಿ. ಓಕೆ. ಸೊ ಫ್ರೆಂಡ್, ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬಂದೆ. ಆಯಿತು, ನೋಡ್ಬೋದು ಎಷ್ಟು ಬೇವರಿದ್ದೀವಿ. ಸೊ ಈಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೇನೆ. ಬಂದು ಮಿಕ್ಸ್ ಮಾಡಿ ಎಲ್ಲ ಹೋಗಿದ್ದೆ. ಈಗ ಬಂದು ಗ್ಯಾಸ್ ಆನ್ ಮಾಡಿದ್ದೀನಿ. ಇದು ರೆಡಿ ಆಗಲಿ. ಈಗ ಬೇಯಿಸೋಣಂತೆ, ಮತ್ತು ನಾನೀಗ ಚಪಾತಿ ಮಾಡಿ ರೆಡಿ ಮಾಡ್ತೇನೆ. ಸೊ ಬನ್ನಿ, ರೆಡಿ ಆಯಿತಾ ನೋಡೋಣ. ಓಕೆ, ನಾವೇನು ನೀರೆಲ್ಲ ಹಾಕಿದೆ ರೆಡಿಯಾಗಿದೆ. ಬೆಂದಿದ ಹೇಳಿ ನೋಡ್ತೇನೆ. ಎಸ್, ಕಾಳು ಬೆಂದಿದೆ, ಉಪ್ಪು ಸಹ ಸರಿ ಇದೆ. ಈಗ ಸ್ವಲ್ಪ ಇದಕ್ಕೆ ಅರ್ಧ ಮಸಾಲ ಗರಂ ಮಸಾಲ ಹಾಕ್ಕೊಂಡೆ. ನಾನು ಕ್ಯಾಮರಾ ಆನ್ ಮಾಡೋಕ್ಕೆ ಮರ್ತೋಯ್ತು. ಓಕೆ, ಮನೇಲಿ ನಿನ್ನೆ ನಾನು ಶಾರ್ಟೇಜ್ ಆಯಿತು ನಮಗೆ. ಮಧ್ಯಾಹ್ನ ಪಲಾವ್ ಮಾಡಿದ್ದೆ. ಸೊ ರಾತ್ರಿಗೆ ನಾವು ಹೊರಗೆ ಹೋಗಿದ್ವಲ್ಲ, ಸೊ ಪರೋಟ ತಂದಿದ್ವಿ. ಮಲಬಾರ್ ಪರೋಟ ಹೇಳ್ತಾರೆ, ಕೇರಳ ಪರೋಟ ಕೆಲವರು ಹೇಳ್ತಾರೆ, ಅದು. ಸೊ ಅದು ಒಂದು ಉಳಿದಿತ್ತು. ಸೊ ಅದನ್ನು ಹೇಳಿದ್ರೆ ಚಪಾತಿ ಬೇಡ, ಅದೇ ಕೊಡು, ನಾನು ಅದನ್ನೇ ತಿಂತೇನೆ ಇದ್ರ ಜೊತೆ ಹೇಳಿದರು. ಸೊ ಇವತ್ತು ಚಪಾತಿ ಮಾಡೋದು ಕ್ಯಾನ್ಸಲ್ ಆಯಿತು. ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಈಗ ಇದಕ್ಕೆ ಸ್ವಲ್ಪ
ಲಾಸ್ಟಿಗೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸರಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಈಗ ಬೆಂಕಿ ಬಂದ್ ಮಾಡ್ತೇನೆ. ಇದರ ಫೀಡ್ಬ್ಯಾಕ್ ಈಗಲೇ ಕೊಡ್ತೇನೆ ನಾನು. ಬಿಸಿ ಬಿಸಿ ಉಂಟಲ್ಲ, ಸೊ ಇದರ ಫೀಡ್ಬ್ಯಾಕ್ ನಾನು ಈಗಲೇ ಕೊಡ್ತೇನೆ. ಸಕ್ಕತ್ತಾಗಿದೆ, ತುಂಬ ರುಚಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನೀಗ ಮಧ್ಯಾಹ್ನದ ಹುರುಳಿಕಾಳಿನ ಸಾರಿದೆ, ಅದು ಮತ್ತು ಅನ್ನ, ಈ ಸ್ಪ್ರೌಟನ್ನು ಊಟ ಮಾಡ್ತೇನೆ. ಓಕೆ ಫ್ರೆಂಡ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಟ್ರೈ ಮಾಡಿ, ಕಮೆಂಟ್ ಹಾಕಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿದ್ದ ಕೇಳ್ಕೊಳ್ತೇನೆ. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಬಾಯ್.